ಮೋದಿಗೆ ಎಂಟ್ರಿಲ್ಲ ಮಕ್ಕಳಿಲ್ಲ, ಒಂದು ಕೆಜಿ ಬೆಳೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ, ಬಿಜೆಪಿ ಬೇಕು. ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000ದಾಗೆ ನಮ್ಮ ಸಂಸಾರ ನಿಶ್ಚಿತ. ರಾಹುಲ್ ಗಾಂಧಿನೇ ಬರಬೇಕು. ಕಾಂಗ್ರೆಸ್ ಪಕ್ಷನೇ ಬೋಗಸ್, ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿದೆ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನೇ ಗಂಡು ಅಂದರೆ. ಬಿಜೆಪಿ ಬಂದರೆ ಉತ್ತಮ. ಕಾಂಗ್ರೆಸ್ ಬಂದು ಬರೀ 2000 ದುಡ್ಡು ಅಂತಾರೆ ಅಷ್ಟೇನೆ. ಅದು ಬಿಟ್ಟರೆ ದಿನಸಿ ರೈಟು ಎಲ್ಲ ರೈಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಬಸ್ ಚಾರ್ಜ್ಗಳು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಒಂದ್ರಲ್ಲಿ ಕಡಿಮೆ ಮಾಡಿದ್ದಾರೆ, ಒಂದ್ರಲ್ಲಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಏನೇ ಉಪಯೋಗ ಇಲ್ಲ. ಬಿಜೆಪಿನಾದರೂ ಬಂದರೆ ಏನಾದರೂ ಉಪಯೋಗ ಆಗುತ್ತೆ. ಅದಕ್ಕೆ ಹೌದು ಸರ್, ಬರಬೇಕು. ಹೌದು, ಬರಬೇಕು. ಕಾಂಗ್ರೆಸ್ನವ್ರು ನೀರನ್ನ ತಮಿಳ್ನಾಡಿಗೆ ಕೊಟ್ಬಿಟ್ಟು ನಮಗೆ ನೀರೇ ಇಲ್ವಲ್ಲ ಸರ್. ಬೆಂಗಳೂರೆಲ್ಲ ಬರಗಾಲ ಬಂದ್ಬಿಟ್ಟಿದೆ. ಅಂಗಡಿಗಳೆಲ್ಲ ಎತ್ತಿಸ್ತಾರೆ. ಒಂದು ವ್ಯಾಪಾರ, ಬಡವ್ರ ಬಗ್ಗರಿಗೆ ವ್ಯಾಪಾರ ಇಲ್ಲ. ಈ MLA ಇಲ್ಲೆಲ್ಲ ಅಂಗಡಿಯವರೆಲ್ಲ ಒಗ್ಗಟ್ಟಾಗಿ MLA ಮನೆ ಹತ್ರ ಹೋಗಿದ್ರು, ಶ್ರೀನಿವಾಸ್ ಮನೆ ಹತ್ರ. ಅವರೇನೋ ರೆಸ್ಪಾನ್ಸೇ ಮಾಡಿಲ್ಲಂತೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಹೋಗ್ರಿ ಅಂತ ಒಳಗಡೆಗೂ ಕರೆದಿಲ್ವಂತೆ, ಹಂಗೆ ಕಳಿಸಿದಾರಂತೆ. ಇಂಥ ಸರ್ಕಾರ ಬೇಕಾ ಸರ್ ನಮಗೆ? ಒಂದು ಜನರ ಒಂದು ಕಷ್ಟಕ್ಕೆ ಅವರು ಸ್ಪಂದಿಸಿದ ಮೇಲೆ ಏನಕ್ಕೆ ಸರ್ ಬೇಕಂತ ಸರ್ಕಾರ? ಜನರ ಕಷ್ಟ ಸುಖ ಕೇಳಬೇಕು ಅಂತ ತಾನೇ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ನಾವು ಓಟ್ ಹಾಕಿರ್ತೀವಿ. ನಮ್ಗೆ ಹೆಲ್ಪ್ ಮಾಡ್ದಿರಾನೆ ಅವರು ಸುಮ್ಮನೆ ಇದ್ದರೆ ನಮ್ಗೇನಕ್ಕೆ ಬೇಕು ಸರ್ ಅಂತ ಸರ್ಕಾರ? ಹೌದು ಸರ್, ಬದಲಾವಣೆ ಬೇಕು. ನಾವು ಇಲ್ಲಿ ಅಂಗಡಿ ಎಲ್ಲ ಎತ್ತಿಸಿದ್ರು, ನಾವು ಕೇಳಕ್ಕೆ ಹೋದ್ವಿ MLAನ. ಅವತ್ತು ವರಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ರು. ನಮ್ಮನ್ನೇನು ಅಂತ ಕೇಳಲೇ ಇಲ್ಲ, ವಿಚಾರಿಸ್ಕೊಂಡ್ಲೇ ಇಲ್ಲ. ಅದು ಟಂಪ ಮಾಡ್ಕೊಂಡು ಹೋಗಿದ್ದು, ದೊಡ್ಡ ಟಂಪನ. ಈ ಥರ ಸರ್ಕಾರ ಬಂದರೆ ನಮಗೆ ಪ್ರಯೋಜನ ಏನು? ನಾವು ದುಡ್ದು ನಾವು ತಿನ್ನೋದಕ್ಕೂ ನೆಮ್ಮದಿ ಕೊಡಲ್ಲ ಜನಗಳು. ಅದರ ಗೌರ್ಮೆಂಟ್ ಬಂದೇ ನಮಗೆ ಸಹಾಯ ಮಾಡೋದೆ ಏನು? ಅವರು ನೋಡ್ರಿ, 100 ರೂಪಾಯಿ ಬೇಳೆನ 180 ರೂಪಾಯಿ ಮಾಡವ್ರೆ. ಅಕ್ಕಿ 80 ರೂಪಾಯಿ ಮಾಡವ್ರೆ. ಅವ್ರು ಕೊಡೋ ಪುಟ್ಕೋಸಿ 2000ದಾಗೆ ನಮ್ಮ ಸಂಸಾರ ನಿಶ್ಚಿತ. ಏನು ಪ್ರಯೋಜನ? ನೀವೇ ಯೋಚನೆ ಮಾಡಿ. ನಮಗೆ ಬಿಜೆಪಿ ಬೇಕು. ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ ಮೋದಿ ಅವ್ರ ಸರ್ಕಾರ ಇದೆ. ಈಗಾಗಲೇ 10 ವರ್ಷ ಪೂರೈಸಿದ್ದಾರೆ. ನೆಕ್ಸ್ಟ್ ಬದಲಾವಣೆ ಅಥವಾ ಬದಲಾವಣೆ ಏನು ಬೇಡ ಸರ್, ನಮಗೆ ಮೋದಿನೇ ಇರಲಿ. ಮೋದಿನೇ ಇರಲಿ. ಯಾಕೆ ಸರ್ ಮೋದಿ ಅಂತಂದರೆ ನಮ್ಮನ್ನು ಕಾಯುವಂಥ ದೊರೆ ಚೆನ್ನಾಗಿದ್ರೆ ಸಾಕಲ್ವ? ಅಷ್ಟು ಅದಕ್ಕಿಂತ ಸಂತೋಷ ಇನ್ನೇನು ಬೇಕು? ಅದು ಅಷ್ಟೇ ಹೇಳ್ಬೋದು. ಈಗ ಹೊರದೇಶದ 7 ರಾಷ್ಟ್ರದನ್ನೇ ಅವನು ಮೆಚ್ಚುಗೆ ಮಾಡಿಬಿಟ್ಟು ಇವನು ಒಳ್ಳೆ ವ್ಯಕ್ತಿ ಅಂತ ಹೇಳಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ನಾವು ಅವನ್ನ ಬೇಡ ಅನ್ನೋಕ್ಕಾಗುತ್ತೆ. ನಮ್ಗೆ ರಾಮರಾಜ್ಯ ಕಟ್ಕೊಟ್ಟಿದ್ದಾರೆ, ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಮಿಲ್ಟ್ರಿ ಇದನ್ನೆಲ್ಲ ಚೆನ್ನಾಗಿ ಸೇಫ್ಟಿ ಇದೆ ಅಂಥ ವ್ಯಕ್ತಿ ಬೇಕು. ಇನ್ನು ರಾಮರಾಜ್ಯ ಆಗಲಿ, ದೇಶ ಬದಲಾವಣೆ. ಸರ್, ಕಾಂಗ್ರೆಸ್ ಸರ್ಕಾರನೇ ಒಳ್ಳೆಯದು, ಆದರೆ ಅದ್ರಿಗೆ ಸಮರ್ಥ ನಡೆಸೋವಂಥವ್ರು ಇಲ್ಲ. ರಾಹುಲ್ ಗಾಂಧಿ ಅವರೆಲ್ಲ ಇದ್ದಾರೆ, ಆದರೆ ಆ ಥರ ಕಾನೂನು ಇದು ಮಾಡೋಕ್ಕಾಗಲ್ಲ ಸರ್. ಈಗ ಕೇಂದ್ರದಲ್ಲೆಲ್ಲ ಮೋದಿ ಇಲ್ದ ಇದ್ರೆ ಇಷ್ಟೊತ್ತಿಗೆ ನಮಗೆ ಹೊರ ರಾಜ್ಯದವರೋ ಹೊರ ದೇಶದವರೋ ಬಂದು ನಮ್ಮನ್ನು ಇದು ಮಾಡಿರ್ತಿದ್ರು. ಅವರೊಂದು ಇರೋದ್ರಿಂದ ಯಾವುದೇ ಮೆಟ್ಟಿ ನಿಲ್ಲೋದ್ರಿಂದ ನಮಗೆ ಒಂದು ಧೈರ್ಯ ಐತೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿರ್ತದೆ. ಬದಲಾವಣೆ ಬೇಡ, ಮೋದಿನೇ ಬೇಕು. ಮೋದಿನೇ ಬೇಕು ಸರ್ ನಮಗೆ. ನಮ್ಮ ಇಲ್ಲಿ ಪ್ರೆಸೆಂಟ್ MP ಇದ್ದಾರೆ, ಅವರು ಬಚ್ಚೇಗೌಡರು, ಇಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲ ಸರ್, ಆ ಬಚ್ಚೇಗೌಡರು ಅಂತ ನೇಮ್ ಬೋರ್ಡಲ್ಲಿ ನೋಡಿದ್ದೀವಿ ಅಷ್ಟೇ. ಒಂದು ಸಲಿಗೂ ಇಲ್ಲಿ ವಿಸಿಟು ಕೊಟ್ಟಿಲ್ಲ, ಅವ್ರ ಮುಖ ನೋಡಿಲ್ಲ ಸರ್. ಯಾರೇ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಯಾರೇ ಬರಲಿ, ಇಷ್ಟು ವರ್ಷದಿಂದ ಗೆದ್ದಿದ್ರು ಒಂದು ವ್ಯಕ್ತಿ ಒಂದು ವಿಸಿಟ್ ಆಗಲಿ, ಒಂದು ಏನಾಗಲಿ, ಒಂದು ಏನು ಮಾಡಿ. ಈ ಬಾರಿ ಬದಲಾವಣೆ ಕೇಳ್ತೀವಿ, ಬಚ್ಚೇಗೌಡರು ಬಗ್ಗೆ ಬೇರೆ ಯಾರು ಗೆಲ್ಲಿಸ್ತೀವಿ ಸರ್? ನಾವು ಇವಾಗ ಕರ್ನಾಟಕದಲ್ಲಿ ಫುಲ್ಲು BJPನೇ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲರೂ 28 ಕ್ಷೇತ್ರದಲ್ಲಿ 28 ಕ್ಷೇತ್ರನೂ ಬರಲಿ ಅಂತ ಒಂದು ಆಶಯ, ರಾಮರಾಜ್ಯ ಸ್ಥಾಪನೆ ಆಗಲಿ ಅಂದ್ಬಿಟ್ಟು ಇದು ಮಾಡ್ತೀವಿ. ಹಾಗಾದರೆ ನಮ್ಮ ಈ ಕರ್ನಾಟಕಕ್ಕೆ
ರಾಜ್ಯ ಸರ್ಕಾರ ಇವತ್ತು ಗೌರ್ಮೆಂಟ್ ಇರೋದು ಕಾಂಗ್ರೆಸ್ ಸರ್ಕಾರ. ಈ ಒಂದು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ನಿಮ್ಗೇನು ಉಪಯೋಗ ಆಗಿಲ್ವಾ ಅದರಿಂದ? ಸರ್ ಉಪಯೋಗ ಆಗೋದಂದ್ರೆ ಇವಾಗ ಅದೇ ಈಗ ಗಂಡನ ಕಿತ್ಬಿಟ್ಟು ಹೆಂಡ್ತಿಗೆ ಕೊಡ್ತಾವ್ರೆ ಅಷ್ಟೇ. ಈಗ ನಾವು ನೇರವಾಗಿ ಕೊಡ್ತಾ ಇದ್ಮಾಗ ಅವ್ರು ಏನು ಮಾಡ್ತಾರೆ ಸರ್ಕಾರ, ಈಗ ನಮ್ಮ ಗಂಡಂತವ ದುಡ್ಡು ಕೀಳೋದು. ಈಗ ಒಂದು ಅಂಗಡಿಗೆ ಹೋಗಲಿ ನಮಗೆ ಪುಕ ಅನ್ನಿಸ್ತದೆ, ಏನು ತಣ್ಣನ, ಯಾಕೆಂದ್ರೆ ಹೈ ರೇಟು, ಏನು ತಣ್ಣನ ಏನು ಬಿಡೋಣ ಅಂತ ನಮಗೆ, ಅವ್ರಿಗೆ ನಾವು ಇಲ್ಲಿ ಕೀಳ್ತಾರೆ ಅಲ್ಲಿ ಕೊಡ್ತಾರೆ. ಈ ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಸರ್. ಈಗ ಈ ಎಲೆಕ್ಷನ್ಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಎಲೆಕ್ಷನ್ಗೆ ಏನು ಎಫೆಕ್ಟ್ ಆಗಲ್ಲ. ಆಗುತ್ತೆ ಸರ್, ಎಲೆಕ್ಷನ್ಗೆ ಎಫೆಕ್ಟ್ ಆಗುತ್ತೆ. ಆದರೆ ಈ ಥರ ಕಾನೂನು ಮಾಡಲಿ, ಈಗ ಫ್ರೀ ಮಾಡಲಿ ಅಂತ 50 ವರ್ಷದವರೆಗೂ ಓದೋ ವಿದ್ಯಾರ್ಥಿಗಳಿಗೋ, ಅದ್ರ ಬದಲು ರೈತರುಗಳು ಕೊಳ್ಳಿ ಸರ್, ಬೆಳೆದು ಬಿಸಾಕ್ತಾರೆ. ಒಂದು 10 ಅವರ್ ಕರೆಂಟ್ ಕೊಡಲಿ, ಅದನ್ನ ಬದಲು ಇವೆಲ್ಲ ಫ್ರೀ ಮಾಡೋ ಬದಲು ಒಂದು 10 ಅವರ್ ರೈತರಿಗೆ ಕೊಟ್ಟುಬಿಟ್ಟಿದ್ರೆ ಅವನು 2-2 ಸಾವಿರ ಹಾಕೋದ ರೈತರುಗಳೇ ಅವನ ಹೆಂಡ್ರಿ ಬಂಗಾರನೇ ಮಾಡಿ ಸಾಕಿರೋರು. ಈ ಇದರಲ್ಲಿ ಕರೆಂಟು ಕೊಟ್ಟು ಸೌಲಭ್ಯ ಕೊಟ್ಬಿಟ್ರೆ ಅವನು ಮೋದಿ ಇದು ಸಿದ್ದರಾಮಯ್ಯನೇ ನಮ್ಮ ಹೆಂಡ್ತಿಗೇನು ಕೊಡಬೇಕು ಅಂತ ಏನಿಲ್ಲ, ನಮ್ಮ ರೈತರುಗಳಿಗೆ ಬರೀ ಅವನು ನಮಗೆ 10 ಅವರ್ ಕರೆಂಟ್ ಕೊಟ್ಬಿಡ್ಲಿ ಸಾಕು, ನಾವೇ ಬಂಗಾರ ಹಾಕ್ಬಿಡ್ತೀವಿ, ನಾವೇ ದುಡ್ಡು ಮಾಡಿ. ಬದಲಾವಣೆ ಏನು ಬೇಡ, ಬಿಜೆಪಿ ಸರ್ಕಾರ ಬೇಕು ಅಂತೀವಿ. ಬೇಕು ಸರ್ ನಮಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.